ಕನ್ನೇರಿ ಸ್ವಾಮಿಗಳು. ಆಶ್ಚರ್ಯ ನನಗೆ. ಆ ಭಾಗದಲ್ಲಿ ಹೋದ್ರೆ ಈಗ ಸಿದ್ದೇಶ್ವರ ಸ್ವಾಮಿಗಳು ತೀರೋದ್ಮೇಲೆ ಅಲ್ಲಿ ಸ್ವಾಮಿಗಳು ಯಾರು ಅಂತ ಬಹಳ ಗೌರವ ಕೊಡೋದು ಇವರು ಕನ್ನೇರಿ ಸ್ವಾಮಿಗಳಿಗೆ. ಅವರು ಗೋಶಾಲೆಗಳು ನಡೆಸ್ತಾ ಇದ್ದಾರೆ. ಅಲ್ಲಿ ಸುತ್ತಮುತ್ತಲು 100 ಹಳ್ಳಿಗಳಿಗೆ ಬಡ ಮಕ್ಕಳಿಗೆ ಉಚಿತವಾಗಿ ಊಟ ತಿಂಡಿ ವಿದ್ಯಾಭ್ಯಾಸ ಕೊಡ್ತಾರೆ. ಆಯುರ್ವೇದ ಕಾಲೇಜ್ ನಡೆಸ್ತಾರೆ, ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾ ಇದ್ದಾರೆ, ಗೋಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ಅಂತವರಿಗೆ ಇವರು ಬಿಜಾಪುರಕ್ಕೆ ಬಾಗಲಕೋಟೆಗೆ ನೀವು ಬರ್ಕೂಡ್ದು ಅನ್ನಂತ ಬ್ಯಾನ್ ಮಾಡಿದ್ರೆ ಸ್ವತಃ ಅವ್ರ ಪಕ್ಷದ ಮಂತ್ರಿ ಶಿವಾನಂದ ಪಾಟೀಲ್ ಇವತ್ತು ಹೇಳಿದ್ದಾರೆ ಇಂಥ ಸ್ಥಿತಿ ಮಾಡೋದು ಅವಶ್ಯಕತೆ ಇರಲಿಲ್ಲ, ವಾಪಸ್ ತಗೋಬೇಕು ಅಂತ. ಕ್ಯಾಬಿನೆಟ್ ಅಲ್ಲೇ ಚರ್ಚೆ ಶುರುವಾಗಿದೆ. ಅದಕ್ಕೋಸ್ಕರ ಹೇಳ್ತಿರೋದು ಹಿಂದೂ ಸಮಾಜದ ಸಾಧು ಸಂತರ ಬಗ್ಗೆ ಈ ಸರ್ಕಾರಕ್ಕೆ ಗೌರವ ಬಹಳ ಕಡಿಮೆ. ಈ ಸರ್ಕಾರ ನಾಶ ಆಗಂತ ಸ್ಥಿತಿ ಬಂದಿದೆ. ಬಸವ ಸ್ವಾಮಿಗಳು ಮಾತಾಡಿದ್ ಸರಿ ನಿಮ್ಗೆ ಅನ್ಸತ್ತಾ? ಸರಿನಾ? ಏನ್ ಹೇಳಿದ್ರು? ದೇವಸ್ಥಾನಗಳಿಗೆ ಹೋಗಬೇಡಿ. ಬಸವ ಸಂಸ್ಕೃತಿ ಬಗ್ಗೆ ನಾನು ಹೇಳಿದ್ದು ಒಂದ್ ನಿಮಿಷ. ಫಸ್ಟ್ ಈಗ ಆಕ್ಷನ್ಗೆ ರಿಯಾಕ್ಷನ್ ತಾನೇ ಆಗಿದ್ದು. ಅವ್ರ ಅರ್ಥ ಹೇಳಿಲ್ಲ ಅಂದ್ರೆ ಇವ್ರು ಬಿಡ್ತಿದ್ರಾ? ಬಸವಣ್ಣವ್ರು ದೇವಸ್ಥಾನಕ್ಕೆ ಹೋಗ್ಬೇಡಿ ಅಂತ ಹೇಳಿದಾರ? ಅದು ಹೌದು, ಆದ್ರೆ ದೇವಸ್ಥಾನಕ್ಕೆ ಹೋಗ್ಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಬಸವೇಶ್ವರರು ಈಶ್ವರ ಲಿಂಗ ಪೂಜೆ ಮಾಡ್ತಾ ಇದ್ದವರು ಇಲ್ವಾ? ನಾನು ವಾದಕ್ಕೆ ಹೋಗಿ ಮೊದಲನೇದು ಹೇಳಿದು ಅಂತೇಳಿ ಅಂದ್ರಲ್ಲ, ಇಲ್ಲೇ ಪ್ರಶ್ನೆ ಬಂದಿರೋದು. ನೀವು ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಯಾವನ್ನ ಬೈದ್ರೆ ಏನ್ ಮಾಡ್ತೀರಿ? ಯಾವ ಪದ ಬಳಸ್ತೀರಿ? ಊನನ ಸಮಾವೇಶ ಮಾಡೋದಕ್ಕೆ ಎಲ್ರಿಗೂ ಸ್ವಾತಂತ್ರ್ಯ ಇದೆ. ಸಮಾವೇಶ ಮಾಡೋದಕ್ಕೆ ಮಾಡಲ್ಲ. ಹಿಂದೂ ಸಮಾಜವನ್ನೇ ಈ ರೀತಿ ಟೀಕೆ ಮಾಡಿ 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 ಅನೇಕರು ನಾಶ ಹೋಗಿದ್ದಾರೆ. ಈಗ ಹಿಂದೂ ಸಮಾಜದಲ್ಲಿ ದೇವರು ದಿಂಡ್ರು ದೇವಸ್ಥಾನಗಳಿಗೆ ಹೋಗಬೇಡಿ, ನಂಗೆ ದೇವ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಇದು ವೈಯಕ್ತಿಕವಾಗಿ ಅವ್ರಿಗೆ ಏನ್ ಬೇಕಾದ್ರೆ ಇರ್ಬೋದು. ಅದಕ್ಕೆ ಉತ್ತರ ಕೊಟ್ರಿ ಅವರು. ಸ್ವಲ್ಪ ನಾನು ಹೇಳಿದ್ನಲ್ಲ, ಸ್ವಲ್ಪ ಹಾರ್ಷಾಗಿ ಉತ್ತರ ಕೊಟ್ಟಿದ್ದಾರೆ. ಇದು ಸರಿ ತಪ್ಪು ಅಂತ ಹೋಗಲ್ಲ. ವ್ಯಕ್ತಿಗಳು ಎಲ್ಲರೂ ಸಾಧು ಸಂತರ ಇರಕ್ಕೆ ಸಾಧ್ಯ ಇಲ್ಲ. ಕೆಲವರು ಮೆತ್ತಗಿರ್ತಾರೆ, ಕೆಲವರು ಆ ಪದಗಳು ಬಳಸ್ತಾರೆ. ನನಗಂದಿದ್ರು ಅದಕ್ಕಿಂತ ಇನ್ನೂ ಕೆಟ್ಟ ಪದ ಬಳಸ್ತಿದ್ದೆ ನಾನು. ಸ್ವಲ್ಪ ಪಾಪ ಅವರು ಕನ್ನೇರಿ ಸ್ವಾಮಿಗಳು ಇರೋದ್ರ ಪೈಕಿ ಸಾಧು. ನಾನು ಅವ್ರ ಹತ್ರ 10 ಸಾರಿ ಭೇಟಿ ಮಾಡಿ ಬಂದಿದ್ದೀನಿ. ಅಂತ ಸ್ವಾಮಿಗಳು ನಾನು ನೋಡೇ ಇಲ್ಲ. ಅಂತವ್ರ ಬಗ್ಗೆ ಮಾತಾಡಿದಾಗ ಸುಮ್ತಿರ್ತಾರಾ? ಅವ್ರಿಗೆ ಸೀಟ್ ಬಂದಿರ್ಬೇಕಾದ್ರೆ ಬೇರೆಯವ್ರಿಗೆ ಇನ್ನೆಷ್ಟು ಸೀಟ್ ಬರ್ಬೋದು ಲೆಕ್ಕ ಹಾಕಿ. ನಾನು 24ನೇ ತಾರೀಕು ಬಿಜಾಪುರಕ್ಕೆ ಹೋಗ್ತಾ ಇದ್ದೀನಿ. 24ನೇ ತಾರೀಕು ಬಿಜಾಪುರಕ್ಕೆ ಹೋಗಿ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಒಂದು ದೊಡ್ಡ ಮೆಮೊರಂಡಮ್, ಒಂದು ಗುಂಪು ಕಟ್ಕೊಂಡು ಹೋಗಿ ಅವರಿಗೆ ಮೆಮೊರಂಡಮ್ ಕೊಟ್ಟು ಬರಲಿದ್ದೀನಿ. ಬಿಜಾಪುರ ಮತ್ತು ಬಾಗಲಕೋಟೆಯಲ್ಲಿ ಏನ್ ಸರ್ಕಾರ ಈಗಾಗಲೇ ಬ್ಯಾನ್ ಮಾಡಿದರೆ ಅವರಿಗೆ ಓಡಾಟ ಮಾಡೋದಕ್ಕೆ ತಕ್ಷಣ ಬ್ಯಾನ್ ವಿಡ್ರಾ ಮಾಡಬೇಕು, ಇಲ್ಲಾಂದ್ರೆ ಮುಂದಿನ ಹೋರಾಟ ಏನಾಗುತ್ತೆ ಅನ್ನೋದನ್ನ ಎಚ್ಚರಿಕೆ ಕೂಡ ಕೊಟ್ಟು ಬರ್ತೀನಿ. 24ನೇ ತಾರೀಕು ಬಿಜಾಪುರ ಹೋಗ್ತೀನಿ. ಯಾರು? ಕೋರ್ಟ್ ಹೇಳಿದೆ. ಒಂದು ಕೋರ್ಟ್ ಈಗ ಕೆಳಗಿನ ಕೋರ್ಟ್ ಹೇಳಿದ್ರೆ ಹೈಕೋರ್ಟ್ ಕೇಳುತ್ತೆ ತಾನೆ? ಹೈಕೋರ್ಟ್ ಕೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ತಾನೆ? ಸುಪ್ರೀಂ ಕೋರ್ಟ್ ಹೇಳಿದ್ದು ಅನೇಕ ಜಡ್ಮೆಂಟ್ ಬದಲಾವಣೆ ಆಗಿದೆ ತಾನೆ? ಸರ್ಕಾರಕ್ಕೆ ಅವಕಾಶ ಇದೆ ತಾನೆ? ಸರ್ಕಾರ ಕಣ್ಮುಚ್ಕೊಂಡು ಕೂತಿದ್ಯಾ? ಹಿಂದೂ ಧರ್ಮದ ಬಗ್ಗೆ ಈ ರೀತಿ ಮಾಡಿದಾಗ ಬಾಯಿ ಮುಚ್ಕೊಂಡು ಕೂತ್ಕೊಂಡಿರ್ತಾರೆ. ಅದೇ ಮುಸಲ್ಮಾನ್ ಬಗ್ಗೆ ಮಾಡಿದ್ರೆ ಈ ಸರ್ಕಾರ ಸುಮ್ಮನಿರ್ತಿತ್ತ? ಹಿಂದೂಗಳಿಗೆ ರೊಚ್ಚ ಬರಂಗ್ ಮಾಡ್ತಾ ಇದೆ ಸರ್ಕಾರ. ಇದು ಒಳ್ಳೇದಲ್ಲ.